ಅಲ್ಲ ಕಣಲ್ಲ, ಅಷ್ಟೊಂದು ಓದಿ ನೀನು ಅಲ್ಲಿಗೆ ಓದ್ತಿ ಕೆಲ್ಸಕ್ಕೆ ಹೋಗಲ್ಲ. ಆಯ್ತು, ಕೆಲ್ಸಕ್ಕೆ ಹೋಗು, ನಾನು ಬೇಡ ಅಂತ ಅನ್ನಲ್ಲ. ಹೆಲೋ ಗೈಸ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ನೋಡ್ಬೋದು ವೆದರ್ ಎಷ್ಟು ಚೆನ್ನಾಗಿದೆ ಬೆಳಗ್ಗೆನೆ. ಮತ್ತೆ ಗಾಯ್ಸ್, ಇವತ್ತು ನಾನೊಂದು ಬಿಗ್ ಡಿಸಿಷನ್ ತಗೊಂಡಿದ್ದೀನಿ. ಅದೇನಪ್ಪ ಅಂದ್ರೆ ಡಿಮಾರ್ಟ್ ಇದೆಯಲ್ಲ, ಡಿಮಾರ್ಟ್ ಅಲ್ಲಿ ನಾನು ಸ್ಟಾಫ್ ಆಗಿ ಕೆಲಸ ಮಾಡಕ್ ಹೋಗಕ್ಕೆ. ಅದನ್ನ ಐಟಮ್ಸ್ ನ ಸ್ಟೋರ್ ಮಾಡೋದು, ರ್ಯಾಕ್ ಮಾಡೋದು, ಆ ತರ ಒಂದು ನಾರ್ಮಲ್ ಸ್ಟಾಫ್ ತರ ವರ್ಕ್ ಮಾಡಕ್ಕೆ ಹೋಗೋಣ ಅನ್ಕೊಂಡಿದೀನಿ. ಏನಕ್ಕಂದ್ರೆ ಹೇಳಿದ್ನಲ್ಲ, ನಾನು ಗೇರ್ಸ್ ನ ತಗೊಬೇಕು, ಮೈಕ್ ನ ತಗೊಬೇಕು, ಮತ್ತೆ ನಂದು ಫೋನ್ ನ ಕೂಡ ಅಪ್ಗ್ರೇಡ್ ಮಾಡ್ಬೇಕು. ಅದಕ್ಕಿಂತ ಮೇನ್ ಆಗಿ ಇವಾಗ ನಾನು ಎಲ್ಲಾದ್ರೂ ಟ್ರಿಪ್ಪಿಗೆ ಹೋಗ್ಬೇಕಲ್ಲ, ಟ್ರಕ್ಕಿಂಗ್ ಆಗ್ಲಿ ಎಲ್ಲಾದ್ರೂ ಆಗ್ಲಿ, ಸೊ ಅದಕ್ಕೆ ಕಾಸು ಬೇಕೇ ಬೇಕು. ನಿಮ್ಗೂ ಗೊತ್ತು, ಇವಾಗ ಬೇಸಿಕಲಿ ಒಂದ್ಸತಿ ಹೊರಗಡೆ ಹೋಗಿ ವಿಡಿಯೋ ಮಾಡ್ತೀರಾ ಅಂದ್ರೆ ಮಿನಿಮಮ್ 500 ಇಂದ 1000 ರೂಪಾಯಿ ಬೇಕೇ ಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಒಂದ್ 2 ತಿಂಗಳು ಆತರ ಡಿಮಾರ್ಟ್ ಅಲ್ಲಿ ಸ್ಟಾಫ್ ಆಗಿ ಕೆಲಸ ಮಾಡೋಣ ಅನ್ಕೊಂಡಿದೀನಿ. ಸೊ ಇದನ್ನ ಮನೆಯವ್ರ ಹತ್ರ ಕೇಳೋಣ, ಮನೆಯವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ನನ್ಗಂತೂ ಗೊತ್ತಿಲ್ಲ ಅವ್ರು ಒಪ್ಕೊಂತಾರೋ ಇಲ್ವೋ. ಫಸ್ಟ್ ನಮ್ಮ ಅಜ್ಜಿ ಹತ್ರ ಕೇಳೋಣ, ಅದಾದ್ಮೇಲೆ ನಮ್ಮ ಅಮ್ಮನ ಹತ್ರ ಕೇಳೋಣ. ಏನಕ್ಕಂದ್ರೆ ಇವ್ರಿಬ್ರೇನೆ ಮೇನ್ ಹೆಡ್ ನಮ್ಮ ಮನೆಗೆ. ಸೊ ಬನ್ನಿ ನೋಡೋಣ ರಿಯಾಕ್ಷನ್ ಹೇಗಿರುತ್ತೆ. ಗೈಸ್, ಇವಾಗ ನಮ್ಮ ಅಜ್ಜಿ ಹತ್ರ ಕೇಳೋಣ ಬನ್ನಿ, ಏನ್ ಹೇಳ್ತಾರೆ. ಮಾವು, ನಾನು ಕೆಲ್ಸಕ್ಕೆ ಹೋಗ್ಬೇಕಂತೀನಿ ಡಿಮಾರ್ಟ್ಗೆ, ಏನ್ ಮಾಡ್ಲಿ? ಆಯ್ತು, ಕೆಲ್ಸಕ್ಕೆ ಹೋಗು, ನಾನು ಬೇಡ ಅಂತ ಅನ್ನಲ್ಲ. ನಿನ್ ದಾರಿ ನೀನ್ ನೋಡ್ಕೊ. ನೀನು ಡಿಮಾರ್ಟ್ ಹೋಗ್ಬಿಟ್ಟು ನೀನು ಫೋನ್ ತಗೊಳಕ್ಕೆ ಇದಕ್ಕೆಲ್ಲನೂ 3-4 ತಿಂಗಳು ಬೇಕು. ಅದಕ್ಕೋಸ್ಕರ ಬೇಕಾದ್ರೆ ಈಗ್ಲೇನೆ ನನ್ನ ಫೋನಿಗೆ ದುಡ್ಡು ಕೊಡ್ತೀನಿ ನಾನು. ಫೋನ್ ತಗೊಂಡಿವಂತೆ, ಮೈಕಿಗೆ ಇದು ಮಾಡ್ಕೊಂಡಿವಂತೆ, ಗೊತ್ತಾಯ್ತಾ? ಸ್ವಲ್ಪ ನೋಡು, ಯೋಚನೆ ಮಾಡ್ಬಿಟ್ಟು ನೀನು ಡಿಮಾರ್ಟ್ ಹೋಗು. ನೀನು ಮೈಕ್ ಫೋನ್ ತಾನೇ ಬೇಕಾಗಿರೋದು. ಅದೆಂತದೋ ಇದ್ರ ಮೇಲೆ ತಗಂತೀನಿ ಅಂತ ಅಂದಿದ್ರಲ್ಲ, ಅದ್ರ ಮೇಲೆ ತಗೊಂಡಿವಂತೆ. ಏನಕ್ಕೆ ಹೋಗ್ಬಾರ್ದು? ಏನು ಗಂಡಸಿಗೆ ಉದ್ಯೋಗ ಬೇಕು, ನಾನು ಒಪ್ಕೊಂತೀನಿ. ನಾನು ಅದನ್ನ. ಆದ್ರೆ ನೀನು, ನಾನು ಅಲ್ಲಿ ಹೋಗಿ ನೀನು 10,000 12,000 ಕೊಟ್ಟು ನನಗೆ ಇಷ್ಟ ಇಲ್ಲ. ಗೊತ್ತಾಯ್ತಾ? ಅದಕ್ಕೋಸ್ಕರ ನಾನು ಅಂದಿರೋದು. ಆದ್ರೂ ನೀನ್ ಹೋಗು, ನೀನು ಇದು ನೀನ್ ನೋಡ್ಕೊಬೇಕು. ನೀನು ನಾನು ಬೇಡ ಅಂತ ನಾನು ಹೇಳಲ್ಲ ನಿನಗೆ. ನೀನು ಮೈಕ್ ಬೇಕು, ಫೋನ್ ಬೇಕು ಅನ್ನೋದು ನಾನು ವ್ಯವಸ್ಥೆ ಮಾಡ್ತೀನಿ ನಾನು. ಇದ್ರ ಮೇಲೆ ನೀನು ಏನು ಯೋಚನೆ ಮಾಡ್ತೀಯ ಅನ್ನೋದು ನೀನು ಮಾಡು. ನೀನು ಗೈಸ್ ನೋಡಿ, ನಮ್ಮ ಅಜ್ಜಿ ಹಿಂಗೆ ಹೇಳ್ತವ್ರೆ. ಈಗ ನಮ್ಮ ಅಮ್ಮನ ಹತ್ರ ಕೇಳೋಣ ಬನ್ನಿ. ಇವಾಗ ನಮ್ಮ ಅಮ್ಮನ ಹತ್ರ ಕೇಳೋಣ ಬನ್ನಿ, ಅವ್ರು ಏನ್ ಹೇಳ್ತಾರೆ ನೋಡೋಣ. ಇಲ್ಲಿ ಕುಂತೈತ್ ನೋಡಿ, ನೀರ್ ಕುಡಿತಾವ್ರೆ. ಇವಾಗ ನಾನು ಕೆಲ್ಸಕ್ಕೆ ಹೋಗ್ಬೇಕಂತೀನಿ ಡಿಮಾರ್ಟ್ಗೆ, ಹೋಗ್ಲಾ? ಎಂತದು ಬೇಡ. ಯಾಕೆ? ಹೆಂಗೆ ಅಂತಂದ್ರೆ, ಅಲ್ಲ ಕಣಲ್ಲ, ಅಷ್ಟೊಂದು ಓದಿ ನೀನು ಅಲ್ಲಿಗೆ ಓದ್ತಿ ಕೆಲ್ಸಕ್ಕೆ ಹೋಗಲ್ಲ. ಮತ್ ಇವಾಗ ಮೈಕು ಫೋನು ಕೊಡ್ಸನ್ ತಗೋ ಯಾವಾಗ. ಯಾವಾಗ? ನಾನು ಇವಾಗ ಚಿಕ್ಕಮಂಗ್ಳೂರ್ಗೆ ಹೋಗ್ಬೇಕಂತೀನಿ ಟ್ರಿಪ್ಪು, ಈ ಮಳೆಯಲ್ಲಿ. ಅವಾಗ ಚೆನ್ನಾಗದು. ಗಾಯ್ಸ್, ಇವಾಗ ಕೇಳಿಸ್ಕೊಂಡ್ರಲ್ಲ ನಮ್ಮ ಮನೇಲಿ ಹೇಗೆ ಅಂದ್ರು ಅಂತ, ನಮ್ಮ ಅಜ್ಜಿ ಯಾವ ತರ ಅಂದ್ರು, ಮತ್ತೆ ನಮ್ಮ ಅಮ್ಮ ಏನಂದ್ರು ಅಂತ. ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಸ್ವಲ್ಪ ದಿವಸ ಕಾಯಿ, ಪೇಷನ್ಸ್ ಆಗಿರು, ನಾವೇ ಏನಾದ್ರು ಮಾಡ್ತೀವಿ, EMI ಅಲ್ಲಿ ತಗೊಂಡ್ಬೋದು ಫೋನು ಅಂತಾರ ಹೇಳಿದ್ರು. ನನ್ ಪ್ರಕಾರ ಇವಾಗ ಫೋನ್ ಇಂದ ಏನ್ ಅಷ್ಟೊಂದು ಅವಶ್ಯಕತೆ ಇಲ್ಲ. ನೋಡ್ಬೋದು ಫುಟೇಜ್ ಏನ್ ಅಷ್ಟೊಂದು ಚೆನ್ನಾಗೇನೆ ಇದೆ ಫುಟೇಜ್. ಮೇಜರ್ ಆಗಿ ನನ್ಗೆ ಮೈಕ್ ಎಂದೇ ಪ್ರಾಬ್ಲಮ್. ಇಂಡೋರ್ ಅಲ್ಲಿ ನಡೆಯುತ್ತೆ, ಈ ತರ ಒಂದ್ ರೂಮ್ ಅಲ್ಲಿ ಇಟ್ಕೊಂಡು ವಿಡಿಯೋ ಮಾಡಕ್ಕೆ ಓಕೆ. ಮತ್ತೆ ಇನ್ನೊಂದ್ ವಿಷಯ ಏನಪ್ಪಾ ಅಂದ್ರೆ, ನಾವ್ ಇದೀವಲ್ಲ ಈ ಪ್ಲೇಸ್, ನಮ್ಮ ಮನೆ ಸುತ್ತಮುತ್ತ ತುಂಬಾನೇ ನಾಯ್ಸ್ ಇದೆ, ಓಕೆನಾ? ಅದನ್ನ ನಿಮಗ್ ತೋರ್ಸಕ್ ಆಗಲ್ಲ. ಸುತ್ತಮುತ್ತ ತುಂಬಾನೇ ಬಿಲ್ಡಿಂಗ್ಸ್, ಮತ್ತೆ ಇಲ್ಲಿ ಮೇನ್ ರೋಡ್ ಇದೆ, ಇಲ್ಲೇನೆ ಮೇನ್ ರೋಡ್ ಇದೆ. ಸೊ ಅದು ತುಂಬಾನೇ ಟ್ರಾಫಿಕ್ ಸೌಂಡ್ ಎಲ್ಲ ಬರುತ್ತೆ. ಅದಕ್ಕೇನೆ ವ್ಲಾಗ್ ಅಷ್ಟು ಕಮ್ಮಿ ಮಾಡಕ್ ಆಗ್ತಾ ಇರೋದು. ಇಲ್ಲ ಅಂದ್ರೆ ನಾನು ಯೂಶಲಿ 15 ಮಿನಿಟ್ಸ್ ಮೇಲೇನೆ ವ್ಲಾಗ್ ಮಾಡ್ಬೋದು, ಬಟ್ ಅದು ತುಂಬಾನೇ ಬೋರಿಂಗು ಅನಿಸ್ಬಿಡುತ್ತೆ. ಅದಕ್ಕೇನೆ ನಾನು ವ್ಲಾಗ್ ಎಲ್ಲ 10 ಮಿನಿಟ್ಸ್ ಅಥವಾ 10 ಮಿನಿಟ್ಸ್ ಒಳಗಡೆ ಇಲ್ಲ 15 ಮಿನಿಟ್ಸ್ ಒಳಗಡೆನೆ ಇಕ್ಕೋದು. ಮತ್ತೆ ಇವಾಗ ನೋಡ್ಬೋದು ಯಾವ ತರ ಹೇಳಿದ್ರಂತ. ಇಬ್ರು ಒಂದೊಂದು ಪರ್ಸ್ಪೆಕ್ಟಿವ್ ಆಗಿ ಹೇಳ್ತಾರೆ. ನಮ್ಮ ಅಮ್ಮ ಹೇಳ್ತಾರೆ, ಇಷ್ಟೆಲ್ಲ ಓದಿ ಡಿಮಾರ್ಟ್ ಕೆಲಸ ಮಾಡೋದು ಸರಿ ಅಲ್ಲ, ಅವ್ರು ಹೇಳೋದು 100% ಕರೆಕ್ಟೇನೆ. ಬಟ್ ನಾನು ಟ್ರೈ ಮಾಡ್ತಾ ಇದ್ದೀನಿ IT ಫೀಲ್ಡ್ ಅಲ್ಲಿ. ನೋಡಿದ್ರಲ್ಲ ಜಾಬ್ನ, ನಾನೊಂದು ಸೀರೀಸೇ ಮಾಡಿದ್ದೀನಿ ಗೈಸ್ ಇನ್ಸ್ಟಾಗ್ರಾಮ್ ಅಲ್ಲಿ, ಗೆಟ್ಟಿಂಗ್ ಜಾಬ್ ಇನ್ 30 ಡೇಸ್ ಅಂತ. ಸೊ ಅದನ್ನ ಯಾರೇನು ಇನ್ನೂ ಚೆಕ್ಔಟ್ ಮಾಡಿಲ್ಲ, ನಾನು ಇನ್ಸ್ಟಾಗ್ರಾಮ್ ಪೇಜ್ ನ ಚೆಕ್ಔಟ್ ಮಾಡಿ, ಮನೋಜ್ ಕರುನಾಡು ಅಂತ. ಸೊ ನೀವು ನೋಡ್ಬೋದು, ಅಲ್ಲೊಂದು ಸೀರೀಸೇ ಮಾಡ್ಬಿಟ್ಟಿದೀನಿ. ಮತ್ತೆ ಅಷ್ಟೇ ಅಲ್ಲ, ನಂದು ಜಾವಾ ಕೋರ್ಸ್ ನ ತಗೊಂಡಿದ್ನಲ್ಲ, ಜಾವಾ ಫುಲ್ ಸ್ಟ್ಯಾಕ್. ಸೊ ಅದನ್ನು ಇನ್ನು ಕಂಟಿನ್ಯೂ ನಡೀತಾನೆ ಇದೆ ಆನ್ಲೈನ್ ಅಲ್ಲಿ. ಇವಾಗ ಅಡ್ವಾನ್ಸ್ ಜಾವಾ ನಡೀತಿದೆ, ಅದನ್ನ ನಾನು ನೋಡ್ತಿಲ್ಲ, ಪಾಸ್ ಮಾಡಿದೀನಿ. ಏನಕ್ಕೆ ಅಂದ್ರೆ ದ ರೀಸನ್ ಇಷ್ಟೇ, ಅಡ್ವಾನ್ಸ್ ಜಾವಾ ಬಂದು
ಈ ಆನ್ಲೈನ್ ಅಲ್ಲಿ ನೋಡಕ್ಕಿಂತ ಆಫ್ಲೈನ್ ಅಲ್ಲಿ ಹೋಗೇನೆ ನೀಟಾಗಿ ಟ್ರೈನರ್ಸ್ ಹತ್ರ ಹೇಳಿಸ್ಕೊಂಡ್ರೇನೆ ಅದು ಲೈಕ್ ಕ್ಲೀನ್ ಆಗಿ ಅರ್ಥ ಆಗೋದು. ಆನ್ಲೈನ್ ಅಷ್ಟು ಎಫೆಕ್ಟಿವ್ ವೇ ಅಲ್ಲ ಕಲಿಯಕ್ಕೆ, ಏನಕ್ಕಂದ್ರೆ ಅದು ಸ್ವಲ್ಪ ಅಡ್ವಾನ್ಸ್ ಇರುತ್ತೆ. ಅಂದ್ರೆ ಲೈಕ್ ಅದ್ರ ಹೆಸರಲ್ಲೇ ಇದೆ ಅಡ್ವಾನ್ಸ್ ಜಾವಾ ಅಂತ, ಸ್ವಲ್ಪ ಕಾನ್ಸೆಪ್ಟ್ಸ್ ಎಲ್ಲ ಅಡ್ವಾನ್ಸ್ ಆಗಿರುತ್ತೆ. ಮತ್ತೆ ಡೌಟ್ಸ್ನು ಕೂಡ ನೀಟಾಗಿ ಟ್ರೈನರ್ಸ್ ಅಲ್ಲೇನೆ ಕ್ಲಿಯರ್ ಮಾಡ್ತಾರೆ. ಮತ್ತೆ ಅಲ್ಲಿ ಇನ್ನೊಂದು ಪ್ರೆಸೆಂಟೇಶನ್ ಅಂತ ಮಾಡ್ತೀವಿ. ಸೊ ಅಲ್ಲಿ ನಾವೇ ಅವ್ರು ಏನ್ ಪಾಠ ಮಾಡಿರ್ತಾರೆ ನಾವೇ ಅದನ್ನೇ ಮತ್ತೆ ನಾವು ರಿಪೀಟ್ ಮಾಡ್ತೀವಿ, ಅದು ನಮ್ಮ ಓನ್ ವೇ ಅಲ್ಲಿ. ಅವಾಗ ನಮ್ಗೆ ಕಾನ್ಸೆಪ್ಟ್ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಇವಾಗ ಅದೇ ಮೈಕ್ ಇಂದೇ ಮೇನ್ ಪ್ರಾಬ್ಲಮ್. ನೋಡ್ಬೇಕು ಇವಾಗ ನೋಡಿ, ಇವಾಗ ನಾನು ಹೇಳಿಲ್ವಾ ನಮ್ಮ ಮನೇಲಿ ಅಷ್ಟು ಬಿಟ್ಕೊಡಲ್ಲ ಅಂತ, ಅವ್ರು ಹೇಳ್ತಾವ್ರಲ್ಲ ಏನಾದ್ರು ಮಾಡೋಣ ಅಂತ. ಅದಕ್ಕೇನೆ ನಾನು ವೆಯ್ಟ್ ಮಾಡ್ತೀನಿ, ನೋಡೋಣ ಹೆಂಗಾಗುತ್ತೋ ಹಂಗೆ. ಗೈಸ್ ನಾನು ಹೇಳಿದ್ನಲ್ಲ ನಮ್ಮ ಸುತ್ತಮುತ್ತ ಎಷ್ಟು ಸೌಂಡ್ ಆಗುತ್ತೆ ಅಂತ, ಇವಾಗ ತೋರಿಸ್ತೀನಿ ನೋಡಿ. ಒಂದು ಸ್ವಲ್ಪ ಹೊತ್ತು ನಾನು ಸೈಲೆಂಟ್ ಆಗಿರ್ತೀನಿ, ಸೌಂಡ್ ನೋಡಿ ನೀವೇ ಬ್ಯಾಕ್ಗ್ರೌಂಡಲ್ಲಿ. ಲೈಕ್ ಅಲ್ಲಿ ಮನೆ ಕಟ್ಟೋರೆ ಗೈಸ್, ಅದ್ರದ್ದು ಸೌಂಡು ನೋಡಿ. ಮತ್ತೆ ಲೈಕ್ ನೋಡಿ ಇದು ಮೇನ್ ರೋಡ್ ಇದೆಯಲ್ಲ, ಇಲ್ಲಿ ಗಾಡಿಗಳು ನೋಡಿ ಈ ಥರ ಬರ್ತಾ ಇರುತ್ತೆ, ನೋಡ್ಬೋದು ನೀವು. ಸೌಂಡ್ಗಳು ನೋಡಿ, ಅದಕ್ಕೇನೆ ಹೇಳಿದ್ ನೋಡಿದ್ರಲ್ಲ ಯಾವ ಥರ ಇಲ್ಲೇ ಮನೆ ಹತ್ರನೇ ಇಷ್ಟು ಸೌಂಡ್ ಇದೆ. ಇನ್ನೇನಾದರೂ ನಾನು ಟ್ರಾಫಿಕ್ ಹೋಗಿ ವಿಡಿಯೋ ಮಾಡ್ತೀನಿ ಅಂದರೆ ಇನ್ನೆಷ್ಟು ಸೌಂಡ್ ಆಗುತ್ತೆ ಅಂತ. ಗಾಯ್ಸ್ ಇಲ್ಲಿ ನೋಡಿ ಆಲೆ ಮೋಡ ಹೆಂಗಾಗ್ಬಿಡ್ತು ಸಡನ್ ಆಗಿ, ಗಾಳಿನೂ ಸರಿಯಾಗಿ ಬೀಸ್ತಾ ಇದೆ. ಗಾಯ್ಸ್ ಇಲ್ಲಿ ನೋಡಿ ನಮ್ಮ ತಂಗಿ ಏನ್ ಮಾಡ್ತಾವಳೆ. ಏನ್ ಮಾಡ್ತಿದ್ಯಾ? ಗೇಮು. ಸ್ಕೂಲಿಂದ ಬರ್ತಾಳೆ, ಮಸ್ತ್ ಬಟ್ಟೆ ಚೇಂಜ್ ಮಾಡ್ತಾಳೆ, ಮಸ್ತ್ ಗೇಮ್ ಆಡ್ಕೊಂಡು ಹೋಗಂತಾಳೆ. ಊಟನೂ ಮಾಡಲ್ಲ ಗೈಸ್. ಊಟ ಮಾಡಲ್ಲ. ಅಮ್ಮ ಎಲ್ಲ ಇತ್ತ ಊಟ ಮಾಡ್ಬೇಡ, ಮೂರತ್ತು ಅನ್ನ ತಿಂತೀಯ ಅಂತ. ಅದಕ್ಕೆ ಊಟ ಮಾಡ್ಬೇಡ ನೋಡಿ ಗೈಸ್, ಮಾವಿನಕಾಯಿ ತಿಂದವಳೆ, ಊಟ ಮಾಡಿಲ್ಲ. ಅವೇನೆ ನೋಡಿ ಮಸ್ತ್ ಇದು ಲೈಟ್ ಹಾಕೊಂಡು ಇಲ್ಲಿ ಇದು ನೋಡಿ ಇವಳ್ದು. ಇವತ್ತು ನಾನು ಸ್ಕೂಲಲ್ಲಿ ಹೋಗಿ ಮಸ್ತ್ ಇದು ಬಂತು, ನಮ್ಮ ಇದನ್ನ ಹಾಕೊಂಡವ್ರೆ, ಏನು ಅಂದರೆ ಹೊಸ ಟಿ ವಿ ಹಾಕೊಂಡವ್ರೆ, ಹೊಸ ರಿಮೋಟ್. ಇವತ್ತೆಲ್ಲ ಟಿ ವಿದೇ ಆಯ್ತು. ಮತ್ತು ಹೋಮ್ವರ್ಕ್ ಕೊಟ್ಟಿದ್ರೆ ತೈಲೆ ದದ್ದಾನ ಮತ್ತು ಯಾರ ಲಾವ ಕಾಯಿಂದ ಲಾವರೆಗೂ ಒಂದೇ ದಿವಸದಲ್ಲಿ ಬರ್ತಿದ್ದೀನಿ. ಮತ್ತು ಏನು ಅಂದರೆ ತೈಲೆ ಅವೆಲ್ಲ ಇರ್ತಾವಲ್ಲ ಅದನ್ನು 5 times ಬರೆಯೋಕೆ ಕೊಟ್ಟಿದ್ದಾರೆ. ಮತ್ತು ನೆಕ್ಸ್ಟ್ ಸಂಡೇ ಓಜಾಬಾರ್ ಆಡ್ತೀವಿ, ಅದನ್ನು ಸ್ಕಿಪ್ ಮಾಡ್ದಲೇ ನೋಡಿ, ಹಂಗಂದ್ರೆ ಅಷ್ಟೇ ನಂದು. ಓಕೆನಾ? ಬಾಯ್. ಗಾಯ್ಸ್ ಅವಳ ಮಾತು ಕೇಳಬೇಡಿ, ಏನೇನೋ ಅಂತಾಳೆ. ಲೈಕ್ ಏನು ಗೊತ್ತಾ, ನೆಕ್ಸ್ಟ್ ಸಂಡೇ ನಾವು ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಊಜಾ ಬೋರ್ಡ್ನ ಆಡೋಕ್ಕೆ. ಲೈಕ್ ಅದೊಂದು ಲೈಕ್ ಹಾರರ್ ಥರ ಮಸ್ತ್ ಇರುತ್ತೆ. ಸೊ ಕ್ಯಾಂಡಲ್ನ ಇಟ್ಕೊಂಡು ಮಸ್ತ್ ಊಜಾ ಬೋರ್ಡ್ನ ಎಲ್ಲ ಆಡ್ತೀವಿ. ನೋಡೋಣ, ಅದು ಮಸ್ತ್ ಇರುತ್ತೆ, ಫನ್ನಾಗಿರುತ್ತೆ ಮಾತ್ರ. ಮತ್ತು ನೋಡಿ ಸ್ಕೂಲಿಂದ ಬಂದವಳೆ ಮೆಂಡರ್, ನಾನು ಹೇಳಿದ್ನಲ್ಲ ಶಾರ್ಪ್ನರ್ನ ಕಳ್ಕೊಂಡು ಬಂದವಳು ಆಳೆ. ಇವಳು ಹೆಂಗೆ ಗೊತ್ತಾ, ಆ 2 ಶಾರ್ಪ್ನರು 10 ಪೆನ್ಸಿಲ್ ಇಟ್ಕೊಂಡು ಹೋಗ್ತಾಳೆ, ಯಾರಾದರೂ ಒಂದು ಎತ್ಕೊಂಡು ಹೋಗ್ತಾರೆ. ಅದೇನೆ ಒಂದೇ ಒಂದು ತಗೊಂಡು ಹೋಗಿದ್ದೆ. ಮತ್ತೆ ಹೆಂಗೆ ಕಳ್ದೋಯ್ತು? ನಾನು ಅಲ್ಲಿ ವಾಶ್ರೂಮ್ ಹೋಗಿದ್ದೆ, ಇವತ್ತು ಯಾರೂ ಇರಲಿಲ್ಲ. ರಾಜ್ವೀರ್ ಒಂದೇ ಇದ್ದಿದ್ದು ಚೊತ್ತು. ನೋಡಿ ಗಾಯ್ಸ್, ಶಾಲೆ ಶಾರ್ಪ್ನರ್ ಕಳ್ಕೊಂಡ್ ಬಂದವಳೆ. ಹೋಗ್ ಕೇಳೋಗ ಅಮ್ಮನ್ನ, ಕೊಡ್ಸಲ್ಲ ಅಂತ ಆಯ್ತಾ? ಅಯ್ಯೋ ಹೋಗ್ಲು ಬಿಡು. ಏನು? ನನ್ನ ಹತ್ರ ಶಾರ್ಪ್ನರೇ ಇಲ್ಲ. ಅದ್ರಲ್ಲಿ ಅದು ತೆಗಿಬೇಡ ಗಾಯ್ಸ್, ಹೊಸ ಜಾಮಿಟ್ರಿ ಬಾಕ್ಸು ನನಗೆ ಗಿಫ್ಟಾಗಿ ಬಂದಿದ್ದು. ಅದನ್ನು ಇವಳು ಕೇಳ್ತಾವಳೆ, ಅದು ಇವಾಗಲೇ ಕೊಡಲ್ಲ. ಇವಳು ಫಿಫ್ತ್ ಸ್ಟ್ಯಾಂಡರ್ಡ್ಗೆ ಹೋದ್ರೆ ಅವಾಗ ಇವಳಿಗೆ ಕೊಡೋದು. ಇಲ್ಲ ಫೋರ್ತಿಗೆ ತಗೊಂಡು ಎಲ್ಲ ಯೂಸ್ ಆಗುತ್ತೆ. ಓಕೆ ಗಾಯ್ಸ್, ಫೈನಲಿ ಈ ನಮ್ಮ ಬ್ಲಾಗ್ ನ ಇಲ್ಲಿಗೆನೆ ಎಂಡ್ ಮಾಡ್ತೀವಿ. ನೋಡಿದ್ರಲ್ಲ ನಮ್ಮ ಫ್ಯಾಮಿಲಿ ರಿಯಾಕ್ಷನ್ ಹೇಗಿತ್ತು ಅಂತ. ಲೈಕ್ ಡಿಮಾರ್ಟ್ ಹೋಗ್ತೀನಿ ಅಂದ, ವರ್ಕ್ ಮಾಡ್ತೀನಿ ಅಂದಾಗ ನಮ್ಮ ಅಜ್ಜಿ ಅಂದ್ರೆ ಲೈಕ್ ನಮ್ಮ ಅಜ್ಜಿ ಏನ್ ಹೇಳೋದು ಅಂದ್ರೆ ನನ್ಗೆ ತುಂಬಾನೇ ಸಪೋರ್ಟ್ ಮಾಡ್ತಾರೆ. ಅವರು ನೋಡಿದ್ರಲ್ಲ ನೀವು ವರ್ಡಿಂಗ್ಸ್ ಯಾವ ತರ ಹೇಳಿದ್ರು ಅಂತ, ಅವ್ರು ತುಂಬಾನೇ ಸಪೋರ್ಟಿವ್. ಮತ್ತೆ ನಮ್ಮ ಅಮ್ಮನ ವಿಚಾರಕ್ಕೆ ಬರೋದಾದ್ರೆ ಅವರು ತುಂಬಾನೇ ಚಿಲ್ಲು. ಲೈಕ್ ಏನಕ್ಕೂ ತಲೆನೇ ಕಟ್ಸ್ಕೊಳಲ್ಲ, ನೋಡನ್ ಬಿಡು ಕೊಡ್ಸನ್ ಬಿಡು, ಲೈಕ್ ಆತರ ಫುಲ್ ಚಿಲ್ ಮೂಡು. ಅವ್ರಿಗೆ ಗೊತ್ತು ನಾನು ಏನಾದ್ರು ಒಂದ್ ಮಾಡ್ತೀನಿ ಅಂತ, ನನ್ ಮೇಲೆ ಸಖತ್ ಹೋಪ್ ಇಕ್ಕಿದ್ದಾರೆ. ಮತ್ತೆ ನಮ್ಮ ಫ್ಯಾಮಿಲಿಲಿ ಇನ್ನು ಯಾರ್ಯಾರಿದ್ದಾರೆ ಅಂತ
ತಿಳ್ಕೊಬೇಕಂದ್ರೆ ಮತ್ತೆ ನಮ್ಮ ಫಾದರ್ ಎಲ್ಲಿ ಅದನ್ನೆಲ್ಲ ನೀವು ತಿಳ್ಕೊಬೇಕಂದ್ರೆ ಈ ವಿಡಿಯೋಗೆ 50 ಟಾರ್ಗೆಟ್ ನ ಮಾಡ್ತೀನಿ. ಈ ವಿಡಿಯೋದಲ್ಲಿ ಏನಾದ್ರು ನನಗೆ 50 ಲೈಕ್ ನ ನೀವು ಟಾರ್ಗೆಟ್ ನ ಕಂಪ್ಲೀಟ್ ಮಾಡಿದ್ರೆ ಮತ್ತೆ ನಮ್ಮ ಮನೇಲಿ ಯಾರ್ಯಾರು ಇದ್ದಾರೆ ಅಂತ ನಾನು ಕಂಪ್ಲೀಟ್ ಆಗಿ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಿಮ್ಗೆ ಏನಾದ್ರು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ನ ಮಾಡಿ, ಮತ್ತೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ನ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಇನ್ನೂ ಇಂಟ್ರೆಸ್ಟಿಂಗ್ ವ್ಲಾಗ್ ಅಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.